ನೀವ್ಯಾಕೆ ಅಷ್ಟೊಂದು ಸೀರಿಯಸ್ ಆಗ್ತೀರಾ? ಅದಿರ್ಲಿ, ಅಂದ ಹಾಗೆ ನನ್ನನ್ನು ಹೇಗೆ ಕಾಣಿಸ್ತಾ ಇದೀನಂತ ಹೇಳಿ. ನೀವ ನಾಗಣಿ ನನ್ನನ್ನು ಶಾರುಖ್ ಖಾನ್ಗೆ ಹೋಲಿಸಿದ್ದೀರಿ ಅಂದ ಮೇಲೆ ನೀವು ಕಾಜಲ್ ತರ ಇರಲೇಬೇಕಲ್ಲ. ತುಂಬಾ ತಮಾಷೆ ಮಾಡ್ತೀರಪ್ಪ ನೀವು. ಮತ್ತೆ ಅಂತೂ ಇವಳಿಗೆ ನನ್ನ ಮೇಲೆ ಪ್ರೀತಿ ಅಂಕುರಿಸುತ್ತಿದೆ ಅಂತ ಅರ್ಥ. ಹಾಗಾದರೆ ಪ್ರಪೋಸ್ ಮಾಡಲ್ಲ? ಬೇಡ. ಒಂದು ವೇಳೆ ನಿರಾಕರಿಸಿದರೆ? ಹಾ ನಾಗಣಿಯವರೇ, ನನ್ನಲ್ಲಿ ಏನೋ ವಿಷಯವಿಲ್ಲ. ನೀವೇ ಏನಾದರೂ ಇದ್ದರೆ ಹೇಳಬಹುದು. ಅದು ನೀವು ಸೇಮ್ ರಾಕಿಂಗ್ ಸ್ಟಾರ್. ನಾನು ರಾಧಿಕಾ ಬಲಿತಾಗಿ ನಿಮ್ ಜೊತೆ ಸಪ್ತಪದಿ ತುಳಿಬೇಕೆಂಬ ಆಸೆ ಆಗಿದೆ. ಹಾಗೆಯೇ ಒಂದು ಕುಂಭಮೇಳದಲ್ಲಿ ಕಂಡು ಬಂದ ನ್ಯಾಚುರಲ್ ಬಂದು ನೀನು, ಮುಷ್ಟಿಯಿಂದ ದೃಷ್ಟಿ ತೆಗೆಯುವ ಗಜ ನಿಂಬೆ ನೀನು, ಬರಡು ಭೂಮಿಯಲ್ಲಿ ಬೆಳೆದ ಸಿಹಿ ದಾಳಿಂಬೆ ನೀನು. ನಿನ್ನಂತಹ ಸುರಸುಂದರಿಯನ್ನು ಆಸೆ ಪಡೋಕೆ ಒಂದು ಮಿತಿ ಇರಬೇಕು. ಆದ್ರೆ ಈ ನಿಮ್ಮ ಮಾತಿನ ಅರ್ಥ ನನಗಾಗಲಿಲ್ಲ. ಹಾಗಣಿ, ನೀವು ಆಕಾಶ, ನಾನು ಈ ಭೂಮಿ, ಎರಡು ಒಂದಾಗಲು ಸಾಧ್ಯವಿಲ್ಲ. ನಿಮ್ಮ ಅಂತಸ್ತೇನು, ನಮ್ಮ ಅಂತಸ್ತೇನು? ಕುಬೇರನ ಅರಮನೆಯ ರಾಜಕುಮಾರನೇನು? ಈ ಕುಚಲನನ್ನು ಮದುವೆ ಆಗಲು ಸಾಧ್ಯವಿಲ್ಲ. ನೋಡಿ, ಸಾಧ್ಯವಿಲ್ಲ ಎನ್ನುವುದು ನನ್ನ ಚರಿತ್ರೆಯಲ್ಲೇ ಇಲ್ಲ. ಈ ಪ್ರೀತಿ ಪ್ರೇಮಕ್ಕೆ ಆಸ್ತಿ ಅಂತಸ್ತು ಅಡ್ಡಿ ಬರುವುದೇ ಆದ್ರೆ ಲೈಲಾ ಮಜ್ನು, ಸಲೀಮ್ ಅನಾರ್ಕಲಿ ಇವ್ರು ಯಾರು ಪ್ರೀತಿಗೆ ಆದರ್ಶವಾಗುತ್ತಿರಲಿಲ್ಲ. ನಾಗಣಿ, ನಾಗಣಿ, ನಾನೊಬ್ಬ ಬಡವ. ನನ್ನಲ್ಲಿ ಹೃದಯ ಶ್ರೀಮಂತಿಕೆ ಇದೆ. ಪ್ರೀತಿ ಮಾಡಬಾರದು, ಮಾಡಿದ ಮೇಲೆ ಕೈ ಬಿಡಬಾರದು ಎಂಬುದನ್ನು ನಂಬಿದವರು. ಈ ಮದುವೆಗೆ ನಿಮ್ಮ ಶ್ರೀಮಂತಿಕೆ ಅಡ್ಡಿಯಾಗಬಾರದು. ನಿಮ್ಮ ಮೇಲಿನ ನನ್ನ ಪ್ರೀತಿ ಚಿಕ್ಕ ಹೊಡೆಯುತ್ತಿದೆ. ಯಾರೇ ಅಡ್ಡಿ ಬಂದ್ರು, ಎಷ್ಟೇ ಕಷ್ಟ ಆದ್ರೂ ಕೂಡ ನಮ್ಮನ್ನ ಬೇರ್ಪಡಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನನ್ನ ಮಾತನ್ನ ನಂಬ್ತೀರಾ? ಹಾಗೇನೆ, ಇದು ನಂಬಿಕೆಯ ಪ್ರಶ್ನೆ ಅಲ್ಲ. ನಾನೊಬ್ಬ ಬಡವ. ಆ ಶಹಜಾನನಂತೆ ತಾಜ್ ಮಹಲ್ ಕಟ್ಟಿಸುವಷ್ಟು ಶಕ್ತಿ ನನ್ನಲ್ಲಿಲ್ಲ. ಆ ವಿಷ್ಣುವರ್ಧನಂತೆ ಚನ್ನಕೇಶವ ದೇವಾಲಯ ಕಟ್ಟಿಸುವಷ್ಟು. ಆದರೆ ಈ ಸೌಂದರ್ಯದ ಕಣಿ ನನ್ನವಳಾಗುತ್ತಾಳೆ ಅಂದರೆ ಅದು ನನ್ನ 7 ಜನ್ಮದ ಪುಣ್ಯ. ನಾಗಣಿ, ಪುಣ್ಯ. ಅಷ್ಟೊಂದು ಹೊಗಳಬೇಡಿ. ಹಾಗಂತ ಸೌಂದರ್ಯವತಿ ನಾನು ಅಲ್ಲ ಅಂತ ಹೇಳುತ್ತಿಲ್ಲ. ನೀವು ಹೊಗಳುವಷ್ಟು ಸುರಸುಂದರಿ ನಾನಲ್ಲ. ಅಂದ್ಮೇಲೆ ನನಗೆ ಯಾಕೆ ಈ ಬಣ್ಣ ನಿಯಮ? ಇದು ಹೊಗಳಿಕೆ ಎಲ್ಲ ನಾಗಣಿ, ಸತ್ಯದ ಪ್ರತೀಕ. ದೇವಲೋಕದ ಅಪ್ಸರೆಯರು ಹೊಟ್ಟೆ ಹುರಿದುಕೊಳ್ಳುವಷ್ಟು ಅಂತ ಅಡಗಿದೆ. ನಿನ್ನ ಕಣ್ಣೋಟ ಹರಿತವಾದ ಕತ್ತಿಯಂತಿದೆ. ನಿನ್ನ ಗಿಣಿಯಂತ ನಿನ್ನ ಮೂಗು, ಅದರಲ್ಲಿರುವ ಮೂಗುತಿ, ತುಸು ಮುಂದೆ ಚಾಚಿರುವ ಈ ನಿನ್ನ ಹುಬ್ಬುಗಳು, ಈ ನಿನ್ನ ಬಿಂಕದ ನಡೆ, ಈ ನಿನ್ನ ಮಂದಹಾಸದ ನಗೆಯು ನನ್ನ ಮನಸ್ಸನ್ನು ಸೂರ್ಯ ಮಾಡಿಬಿಟ್ಟಿದೆ. ಬೇಗ ಬಂದು ನೀಡು ಈ ಕೆನ್ನೆಗೆ ನಿನ್ನ ಮಧುರ ಅದರದಿಂದ ಉತ್ತರ.